ಮಗುನ 4 ಸಾರಿ ಮುಟ್ಟಲ್ಲ ನಾವು, 10 ಸಾರಿ ಮೊಬೈಲ್ ಮುಟ್ಬಿಟ್ಟಿರ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ನಾವು ಅದ್ರ ಜೊತೆ ಜೋಡಿಸ್ಕೊಬಿಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇದರಲ್ಲಿ. ಕೆಲವಷ್ಟು ಒಳ್ಳೆಯ ಮಾತುಕತೆಗಳಿದ್ರೂ ಸಹ ಅವು ಬೇರೆ ರೂಪಾಂತರಗೊಂಡು ಬೇರೆ ರೂಪಗಳನ್ನ ತಾಳಿ ಅವು ಬೇರೆ ಅತಿರೇಕಕ್ಕೆ ಹೋಗಿ ಅವುಗಳಿಂದ ಅನಾಹುತ ಆಗಿರ್ತಕ್ಕಂಥದ್ದು ಹಲವಾರು ಕೇಸ್ಗಳನ್ನ ನಮ್ಮ ಸರ್ವಿಸಲ್ಲಿ ನೋಡಿದ್ದೀವಿ ನಾವು. ಅಪನಂಬಿಕೆಗಳು ಬರುವಂಥದ್ದು, ಆಮೇಲೆ ಗಂಡ ಹೆಂಡತಿರ ಮಧ್ಯೆ ಒಡಕುಂಟಾಗ್ತಕ್ಕಂಥದ್ದು, ಮತ್ತು ಅವರಿಬ್ಬರ ಮಧ್ಯೆ ಸಂಪೂರ್ಣವಾಗಿ ಬೇರ್ಪಡಿಸುವಂಥದ್ದು. ಮೊಬೈಲೇ ನನ್ನ ಲೆಕ್ಕದಲ್ಲಿ 75% ಕಾರಣ ಆಗ್ತಾ ಇದೆ. ವೈವಾಹಿಕ ಜೀವನ ಹಾಳಾಗೋದಕ್ಕೆ ಮೊಬೈಲ್ಗಳು 75% ಈಗ ಕಾರಣ ಆಗ್ತಾ ಇದೆ. ಇನ್ನೇನು ಇಲ್ಲ, ನನ್ನ ಜೀವನದಲ್ಲಿ ನಾನು ಯಾಕೆ ಬದುಕಿರಬೇಕು ಅನ್ನುವಂಥದ್ದು ಅಂದ್ಕೊಬಿಟ್ಟಾಗ ಅವತ್ತಿಂದಲೇ ನಿಮ್ಗೆ ಹೊಸ ಜೀವನ ಪ್ರಾರಂಭ ಆಗ್ತದೆ. ಅದನ್ನೇ ನೀವು ಸವಾಲಾಗಿ ತಗೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ. ನೀವು ಹೊಸದಾಗಿ ನೀವು ಜೀವನ ಪ್ರಾರಂಭ ಮಾಡಿ ಆವಾಗ ನೋಡಿ ನಿಮ್ಗೆ ಹೇಗಿರುತ್ತೆ. ಅಯ್ಯೋ ಬಿಡು, ಇವ್ನು ಯಾವನೋ ಉಂಡಾಡಿ ಗುಂಡ ಹತ್ರ ಬಂದು ಸೇರ್ಕೊಬಿಟ್ನಲ್ಲ, ಏನು ತಲೆ ಪಿನ್ ತಗೊಳಕ್ಕೂ ಹೋಗೋರು, ಅವನು ಅವ್ರ ಅಪ್ಪನ ಹತ್ರ ಕಾಸು ಕೇಳ್ತಾನೆಲ್ಲ ಇವನು